ನಮಸ್ಕಾರ. ಇವತ್ತು ಸೋಮವಾರ. ಆ್ಯಸ್ ಯೂಶ್ವಲ್ ಬೆಳಿಗ್ಗೆ ನೀರು ಹಾಕಿ ರಂಗೋಲಿ ಬಿಟ್ಟೆ. ನಮ್ಮ ಯಜಮಾನ್ರು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮುಗಿಸಿ ಕುಡಿಯೋಕ್ಕೆ ನೀರು ತರೋಕ್ಕೆ ಅಂತ ಹೋಗಿದ್ರು. ಹಾಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಫೀಸ್ಗೆ ಹೊರಡ್ತಾ ಇದ್ದಾರೆ. ಅವ್ರಿಗೆ ಬಾಯ್ ಹೇಳಿಬಿಟ್ಟು ಬಂದು ಪಾಪುಗೆ ತಿಂಡಿ ತಿನ್ನಿಸ್ತಾ ಇದ್ದೆ. ಅಷ್ಟರಲ್ಲಿ ಹಾಲು ಬಂತು. ಹಾಲು ಬಿಸಿಗೆ ಇಟ್ಬಿಟ್ಟು ಮಂಡೆ ಹಾಕಿದ್ರಿಂದ ಕಿಚನೆಲ್ಲ ಆಲ್ರೆಡಿ ಕ್ಲೀನ್ ಮಾಡ್ಕೊಂಡಿದ್ದೆ. ಹಾಗೆ ಸ್ವಲ್ಪ ಪಾತ್ರೆ ಇತ್ತು, ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಬೆಡ್ ಸರಿ ಮಾಡೋಣ ಅಂತ ಹೋದೆ. ನಾನೊಂದು ಕಡೆಯಿಂದ ಬೆಡ್ ಸರಿ ಮಾಡ್ತಾಯಿದ್ದೀನಿ, ಇವನು ಇನ್ನೊಂದು ಕಡೆಯಿಂದ ಕಿತ್ಕೊಂಡು ಬರ್ತಿದ್ದಾನೆ. ಯಾವ ಕೆಲಸನೂ ಅಷ್ಟೇ, ಯಾವುದನ್ನು ಸರಿ ಮಾಡೋಕ್ಕೆ ಬಿಡೋದಿಲ್ಲ ನಮ್ಮ ಸಾಹೇಬರು. ಹೇಗೋ ಬೆಡ್ ಸರಿ ಮಾಡಿ ಕಸ ಗುಡಿಸಿ ಮನೆ ಒರೆಸ್ಕೊತಿದ್ದೆ. ಅಷ್ಟರಲ್ಲಿ ನೋಡಿ ಏನು ಕಿತಾಪತಿ ಮಾಡ್ತಿದ್ದಾರೆ ನಮ್ಮ ಸಾಹೇಬರು ಅಂತ. ಹಾಗೆ ಮಧ್ಯಾಹ್ನ ಊಟಕ್ಕೆ ಅನ್ನ, ಬೇಳೆ ಮೂಲಂಗಿ ಸಾರು, ಬೀನ್ಸ್ ಪಲ್ಯ ಮಾಡಿದ್ದೆ. ಪಾಪು ಮಲಗಿದ್ದ, ನಾನು ಊಟ ಮಾಡಿ ಮಲ್ಕೊಂಡೆ. ನಿದ್ದೆ ಮಾಡಿ ಎದ್ದು ಅವನಿಗೆ ಸ್ನಾನ ಮಾಡಿಸಿ ಅವನ್ನ ರೆಡಿ ಮಾಡಿಕೊಂಡು ಆಚೆ ಕರ್ಕೊಂಡು ಬಂದೆ. ಹಾಗೆ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಅವ್ರ ಅಪ್ಪನ ಹತ್ರ ಅವನನ್ನು ಬಿಟ್ಟು ಬಂದೆ. ನೋಡಿ ಎಷ್ಟು ಖುಷಿಯಾಗಿ ಹೋಗ್ತಿದ್ದಾನೆ. ಹಾಗೆ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮಾಡಿದೆ. ದೇವ್ರ ಪೂಜೆ ಮಾಡೋ ಅಷ್ಟರಲ್ಲೇ 6:47 ಆಗೋಗ್ಬಿಟ್ಟಿತ್ತು. ಸೊ ಬೇಗ ಸಿಸ್ಟಮ್ ಆನ್ ಮಾಡಿಕೊಂಡು ಸ್ವಲ್ಪ ಬಟ್ಟೆ ಇತ್ತು, ಸ್ವಲ್ಪ ಬಟ್ಟೆ ಎಲ್ಲ ಮಡಚಿಟ್ಟು ಕಾಫಿ ಮಾಡಿಕೊಂಡು ಕೆಲ್ಸಕ್ಕೆ ಕೂತ್ಕೊಂಡೆ. ಇವರು ಕೆಲಸ ಮುಗಿಸಿ ಪಾಪನ್ನ ಕರ್ಕೊಂಡು ಬಂದರು. ನೋಡಿ ಇಬ್ಬರು ರಾತ್ರಿ ಕೂತ್ಕೊಂಡು ಯಾವ ಥರ ಆಟ ಆಡ್ತಿರ್ತಾರೆ ಅಂತ. ಫೈಟ್ ಎಲ್ಲ ಮಾಡಿಕೊಂಡು ಅವನು ಸರ್ಕಸ್ ಎಲ್ಲ ಮಾಡ್ತಾ ಇರ್ತಾನೆ. ಇವರು ಊಟದ ಜೊತೆ ನಂಚಕ್ಕೆ ಅಂತ ಬಜ್ಜಿ ತಂದಿದ್ರು. ಸಾಹೇಬ್ರು ತಿಂತಾ ಕೂತಿದ್ದಾರೆ. ಹಾಗೆ 5 ಗಂಟೆ ಆಗಿತ್ತು. ಲಾಗ್ ಆಫ್ ಟೈಮ್. ಪಾಪು ನನಗೋಸ್ಕರ ವೆಯ್ಟ್ ಮಾಡ್ತಿದ್ದ. ಓಕೆ ಬಾಯ್, ಗುಡ್ ನೈಟ್.